ಇನ್ನು ಮಹಿಳೆಯೊಬ್ಬರು ತನ್ನ ಪ್ರಿಯಕನ ಬಿಡುಗಡೆಗೆ ಒತ್ತಾಯಿಸಿ ಮೊಬೈಲ್ ಟವರ್ ಏರಿರ್ತಕ್ಕಂಥ ಒಂದು ಘಟನೆ ಬಿಹಾರದ ಗೋಪಾಲ್ಗಂಜಲ್ಲಿ ನಡೆದಿದೆ. ಮಹಿಳೆ ಮತ್ತು ಆಕೆಯ ಪ್ರಿಯಕರ ಪವನ್ ಚವಾಣ್ ಇಬ್ರು ಕೂಡ ಗೋಪಾಲ್ಗಂಜ್ ಜಿಲ್ಲೆಯ ಬಂಕತಾ ಮಾಲ್ ಗ್ರಾಮದ ನಿವಾಸಿಗಳು. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಕೆಲವು ದಿನಗಳಿಂದ ಇಬ್ರು ಕೂಡ ಕಣ್ಮರೆಯಾಗಿದ್ರು. ಹೀಗಾಗಿ ಯುವತಿ ಮನೆಯವರು ಯುವಕನ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ರು. ಮಹಿಳೆಯನ್ನ ಅಪಹರಿಸಿದ್ದಾನೆ ಅಂತ ಶಂಕಿಸಿ ಪೊಲೀಸರು ಪವನ್ನನ್ನ ವಿಚಾರಣೆಗಾಗಿ ತಕ್ಷಣ ವಶಕ್ಕೆ ಪಡ್ಕೊಂಡಿದ್ರು. ಪ್ರಿಯಕರನ ಬಂಧನದ ಬಗ್ಗೆ ಮಹಿಳೆಗೆ ಯಾವಾಗ ತಿಳಿತು, ಹಳ್ಳಿಯಲ್ಲಿರ್ತಕ್ಕಂಥ ಮೊಬೈಲ್ ಟವರ್ ಹತ್ತಿದಾಳೆ ಆಕೆ. ಯುವಕನನ್ನ ಬಿಡುಗಡೆ ಮಾಡಬೇಕು ಅಂತ ಒತ್ತಾಯ ಮಾಡಿ ಮೊಬೈಲ್ ಟವರ್ ಹತ್ತಿದ್ದು ಭಾರಿ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಒಂದು ವಿಚಾರ ಸ್ಥಳೀಯ ಪೊಲೀಸ್ ಅಧಿಕಾರಿಗಳು ಬಂಧಿತ ಪ್ರಿಯಕರನನ್ನ ಸ್ಥಳಕ್ಕೆ ಕರೆತಂದಿದ್ದಾರೆ. ಮಹಿಳೆ ಕೊನೆಗೂ ಕೂಡ ಕೆಳಗಿಳಿದಿದ್ದಾಳೆ. ಗೋಪಾಲ್ಗಂಜ್ ಜಿಲ್ಲೆಯ ಬಂಕಟ ಜಾಗಿರ್ದರಿ ಗ್ರಾಮದಲ್ಲಿ ನಡೆದಿರತಕ್ಕಂಥ ಒಂದು ಘಟನೆ ಇದು. ಈ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ನೋಡಿ, ಆ ಮಹಿಳೆಯನ್ನ ನಿಜವಾಗ್ಲೂ ಮೆಚ್ಚಲೇಬೇಕು. ಅಷ್ಟು ದೊಡ್ಡ ಟವರ್ ಹತ್ತಿದ್ದಾಳೆ. ತಕ್ಷಣ ಆ ಪ್ರಿಯಕರನನ್ನ ಬಿಡಬೇಕು, ಇಲ್ಲ ಅಂದ್ರೆ ಮೇಲಿಂದ ಬಿದ್ದು ಸತ್ತೋಗ್ತೀನಿ ಅಂತ. ತಕ್ಷಣ ಪೊಲೀಸರು ಏನು ಮಾಡೋದು ಗೊತ್ತಾಗ್ದಿರಾ ಆ ಪ್ರಿಯಕರನ್ನ ಕರ್ಕೊಂಡ್ಬಂದಿದ್ದಾರೆ. ನಂತರ ಆ ಟವರ್ ಇಳಿದು ಕೆಳಗಡೆ ಬಂದು ಪೊಲೀಸರ ಮುಂದೆ ಶರಣಾಗಿದ್ದಾಳೆ.